ಕೆಲವೇ ಕ್ಷಣಗಳಲ್ಲಿ ಸಂಜೆ 4 ಗಂಟೆಗೆ ಜಡ್ಜ್ ಮುಂದೆ ಹಾಜರಾಗ್ತಾರೆ ಸೂರಜ್ ರೇವಣ್ಣ. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಂತ್ರಸ್ತನ ಬಳಿ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ವೈದ್ಯರು. ಕೌನ್ಸಿಲಿಂಗ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಫೋರೆನ್ಸಿಕ್ ಡಾಕ್ಟರ್. ಸಂತ್ರಸ್ತನ ಉಗುರು, ಎದೆ ಕೂದಲು ಜೊತೆಗೆ ಮಾದರಿ, ಆ ರೀತಿಯ ಮಾದರಿಗಳನ್ನು ಸಂಗ್ರಹಿಸಿರುವಂತಹದ್ದು. 15ಕ್ಕೂ ಹೆಚ್ಚು ಟೆಸ್ಟ್ ಮಾಡಿದ್ದಾರೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರು. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಈ ಆರೋಪ ಮಾಡಿದ ದೂರು ಸಲ್ಲಿಸಿದಂತಹ JDS ಕಾರ್ಯಕರ್ತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಆತನ ಮೆಡಿಕಲ್ ಟೆಸ್ಟ್ ಅಂತ್ಯವಾಗಿದೆ. ಸಂತ್ರಸ್ತನ ಉಗುರು ಜೊತೆಗೆ ಕೂದಲು, ಎದೆ ಭಾಗದಲ್ಲಿರುವಂತಹ ಕೂದಲು ಎಲ್ಲದರ ಮಾದರಿಯನ್ನು ಸಂಗ್ರಹಿಸಿರುವಂತಹದ್ದು. ಈಗ ವೈದ್ಯರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಈ ಪ್ರಕರಣದಲ್ಲಿ ತುಂಬಾ ಮುಖ್ಯವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿದ್ದಾರೆ, ಯಾವ ರೀತಿಯ ಟೆಸ್ಟ್ ಆಗಿದೆ, ಜೊತೆಗೆ ಏನೆಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ಕಲೆ ಹಾಕುವಂತಹ ಕೆಲಸ ಆಗಿದೆ ಅಂತ? ಪ್ರೇಮ್, MLC ಸೂರಜ್ ರೇವಣ್ಣ ಅವರಿಂದ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿಯನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇರುವಂಥದ್ದು. ಮುಂಜಾನೆ 10 ಗಂಟೆಯಿಂದ ಸಂತ್ರಸ್ತ ಯುವಕನಿಗೆ ಮೆಡಿಕಲ್ ಟೆಸ್ಟ್ ಮಾಡಿರುವಂಥ ವೈದ್ಯಾಧಿಕಾರಿಗಳು ಈಗ ವೈದ್ಯಕೀಯ ಟೆಸ್ಟನ್ನು ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ನಿನ್ನೆ ರಾತ್ರಿ ಸಂತ್ರಸ್ತ ಯುವಕನನ್ನು ಬೆಂಗಳೂರಿಗೆ ಕರೆತಂದಿದ್ದ ಹಾಸನ ಪೊಲೀಸರು ಆರಂಭಿಕ ಟೆಸ್ಟ್ಗಳನ್ನು ಮಾಡಿಸಿದ್ರು. ಇವತ್ತು ಏನು ಈಗಾಗಲೇ IO ಹೇಳಿದಂಥ 15 ಟೆಸ್ಟ್ಗಳನ್ನು ಸಂತ್ರಸ್ತ ಯುವಕನಿಗೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದರಲ್ಲಿ ಆರಂಭವಾಗಿ ಕೂದಲಿನ ಟೆಸ್ಟ್ ಸೇರಿದಂತೆ ಉಗುರು ಕಟ್ ಮಾಡ್ಕೊಂಡಿರುವಂಥ ವಿಚಾರ ಸೇರಿದಂತೆ ಒಟ್ಟು 15 ಟೆಸ್ಟ್ಗಳನ್ನು ವೈದ್ಯರು ಈಗಾಗಲೇ ಸಂತ್ರಸ್ತ ಯುವಕನನ್ನು ಟೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದು ಅಷ್ಟು ಟೆಸ್ಟ್ ಏನು IO ರಿಕ್ವೆಸ್ಟ್ ಮಾಡಿದಂಥ ಅಷ್ಟು ಟೆಸ್ಟನ್ನು ವೈದ್ಯಾಧಿಕಾರಿಗಳು ಮುಗಿಸಿದ್ದು, ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಟೆಸ್ಟ್ ಮಾಡಿರುವಂಥ ರಿಪೋರ್ಟನ್ನು ತನಿಖಾಧಿಕಾರಿಗಳೇ ಕೊಡ್ತಾರೆ. ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಅದು ಆರೋಪಿಗೆ ಕಸ್ಟಡಿಗೆ ಬಳಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.